MSME ದಿನಾಚರಣೆ, ಅಂತಾರಾಷ್ಟ್ರೀಯ MSME ದಿನಾಚರಣೆ ಪ್ರಯುಕ್ತ ಇಡೀ ನಮ್ಮ ಜಗತ್ತಿನಾದ್ಯಂತ 193 ರಾಷ್ಟ್ರಗಳು ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. MSMEಗಳನ್ನು ಸಬಲೀಕರಣಗೊಳಿಸುವುದು, MSME ವಲಯದಲ್ಲಿ ಏನೆಲ್ಲ ಸೌಲಭ್ಯಗಳಿವೆ, ಏನೆಲ್ಲ ಅವಕಾಶಗಳಿವೆ ಮತ್ತು ಯಾವುದೆಲ್ಲ ಸವಾಲುಗಳಿವೆ ಅದರ ಬಗ್ಗೆ ನಾವು ಜಗತ್ತಿನಾದ್ಯಂತ ಚರ್ಚೆ ಮಾಡ್ತೇವೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಳೆದ 12 ವರ್ಷದ ಉಪಕ್ರಮದಲ್ಲಿ ಕೂಡ ಅನೇಕ MSMEಗಳಿಗೆ ತುಂಬ ಒತ್ತು ನೀಡಿದ್ದೇವಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಇಂದು ಕೂಡ ನಮ್ಮ ನವದೆಹಲಿಯಲ್ಲಿ MSME ಡೇ ಅದನ್ನು ಬಹಳ ಒಂದು ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಸಂಕ್ಷಿಪ್ತವಾಗಿ ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ನಾವು ಹೇಳುವುದೇನೆಂದರೆ, ಬಹಳ ಒಂದು ಈ ಏನು ಹೇಳ್ತಾರೆ, ಇನ್ಫಾರ್ಮಲ್ ಸೆಕ್ಟರ್ ಇದ್ದದ್ದು ಆದಷ್ಟು ಹೆಚ್ಚು ಉದ್ಯಮಿಗಳನ್ನು ಫಾರ್ಮಲ್ ಸೆಕ್ಟರಿಗೆ ತರುವಲ್ಲಿ ಈ ಒಂದು ನೀತಿ ನಿರೂಪಣೆ ಮಾಡಿದ್ದಾರೆ ಕೇಂದ್ರದಲ್ಲಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ನಮ್ಮ MSME ಇಕೋಸಿಸ್ಟಮ್ ಇರ್ಬೋದು, ಬ್ಯಾಂಕಿಂಗ್ ಇಕೋಸಿಸ್ಟಮ್ ಇರ್ಬೋದು, ಸ್ಟಾರ್ಟಪ್ ಇಕೋಸಿಸ್ಟಮ್ ಇರ್ಬೋದು, ಅದೇ ರೀತಿ ಟ್ಯಾಕ್ಸ್ ಇಕೋಸಿಸ್ಟಮ್, ಇದು ಎಲ್ಲ ನಮ್ಮ ಒಂದು MSMEಗಳಿಗೆ ಉತ್ತೇಜನ ನೀಡ್ತೇವೆ. ಹೊಸ ಉದ್ಯಮ ಪ್ರಾರಂಭ ಮಾಡಲಿಕ್ಕೆ, ಅದೇ ರೀತಿ ಆಲ್ರೆಡಿ ಉದ್ಯಮ ಇದ್ದವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದನ್ನು ಸ್ಕೇಲ್ ಅಪ್ ಅಂತ ಹೇಳ್ತೇವೆ, ಹೈಯರ್ ಲೆವೆಲ್, ಅದನ್ನು ಕೊಂಡೋಗಲಿಕ್ಕೆ ಕೂಡ ಅನೇಕ ಉಪಕ್ರಮಗಳನ್ನು ಮಾಡಿದ್ದಾರೆ. ಈಗ ಇತ್ತೀಚೆಗಿನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 8.76 ಕೋಟಿ MSMEಗಳು ನಮ್ಮ ಉದ್ಯಮ ರಿಜಿಸ್ಟ್ರೇಷನ್ ಪೋರ್ಟಲ್ಲಿ ನೋಂದಾಯಿತವಾಗಿದೆ. ಯಾಕಂದರೆ ಒಂದು MSMEಗಳಿಗೆ ಒಂದು ರೆಕಾಗ್ನಿಷನ್ ಅಂದರೆ ಉದ್ಯಮ ರಿಜಿಸ್ಟ್ರೇಷನ್ ಪೋರ್ಟಲ್ ಆನ್ಲೈನ್, ಯಾವುದೇ ಒಂದು ನಯ ಪೈಸೆ ಖರ್ಚಿಲ್ಲದೆ ರಿಜಿಸ್ಟ್ರೇಷನ್ ಮಾಡ್ಬೋದು. ಮುಂಚೆ ಎಲ್ಲ ಅದೆಲ್ಲ ಬೇರೆ ಎಲ್ಲ ಇದಿತ್ತು ಫಿಸಿಕಲ್, ಈಗ ಆನ್ಲೈನ್ ಮತ್ತು ಒಂದು ನಯ ಪೈಸೆ ಖರ್ಚಿಲ್ಲ, ಒಂದು ನಯ ಪೈಸೆ ಶುಲ್ಕ ಇಲ್ಲ, 5 ನಿಮಿಷದಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಬೋದು. 39 ಕೋಟಿ ಜನರಿಗೆ ಇದು ಉದ್ಯೋಗ ನೀಡ್ತಾ ಇದೆ. ಅದೇ ರೀತಿ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ 10 ಕೋಟಿವರೆಗೆ ಯಾವುದೇ ಭದ್ರತೆ ಇಲ್ಲದೆ ಸಾಲ ಕೊಡುವ ಉಪಕ್ರಮ, ಸ್ಟಾರ್ಟಪ್ಗಳಿಗೆ 20 ಕೋಟಿವರೆಗೆ ಯಾವುದೇ ಭದ್ರತೆ ಇಲ್ಲದೆ ಸಾಲ ಕೊಡುವ ಒಂದು ಪರಿಸರ ವ್ಯವಸ್ಥೆ, ಅದರ ಮುಖಾಂತರ 13 ಲಕ್ಷ ಕೋಟಿ ಸಾಲವನ್ನು ಇಷ್ಟುವರೆಗೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ನಲ್ಲೇ ಎಕ್ಸ್ಟೆಂಡ್ ಮಾಡಿದೆ ಅಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತದೆ. ಅದೇ ರೀತಿ 18,495 ಕೋಟಿ ಇಕ್ವಿಟಿ ಅದನ್ನು ಕೂಡ ಇನ್ಫ್ಯೂಸ್ ಮಾಡಿದ್ದಾರೆ 758 MSMEಗಳಿಗೆ. ಅದರಲ್ಲಿ ಸೆಲ್ಫ್ ರಿಲಯಂಟ್ ಇಂಡಿಯಾ ಫಂಡ್ ಅಂತ ಈ ಬಜೆಟಲ್ಲಿ ಕೂಡ ಅದಕ್ಕೆ ಮೀಸಲು ಇಟ್ಟಿದ್ದಾರೆ. ಅದೇ ರೀತಿ 8.12 ಲಕ್ಷ ಹೊಸ ಮೈಕ್ರೋ ಎಂಟರ್ಪ್ರೈಸಸ್ ಅಂದರೆ ಸೂಕ್ಷ್ಮ ಅತಿ ಸಣ್ಣ ಉದ್ಯಮಿಗಳಿಗೆ PMEGP ಪ್ರಧಾನಮಂತ್ರಿ ಅಂದರೆ PMEGP ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಇದರ ಮೂಲಕ 50 ಲಕ್ಷದವರೆಗೆ ಯಾವುದೇ ಭದ್ರತೆ ಇಲ್ಲದೆ ಕೈಗಾರಿಕೆಗೆ, 20 ಲಕ್ಷವರೆಗೆ ಸೇವೆ ಮತ್ತು ವ್ಯಾಪಾರಕ್ಕೆ, ಅತಿ ಕಡಿಮೆ ಇದರಲ್ಲಿ ಏನು ಮಾರ್ಜಿನ್ ಮನಿ, ಸ್ಪೆಷಲ್ ಎಂಟ್ರಪ್ರನರ್ ಆದರೆ ಕೇವಲ 5%, ಜನರಲ್ ಎಂಟ್ರಪ್ರನರ್ ಆದರೆ 10%. ಸ್ಪೆಷಲ್ ಎಂಟ್ರಪ್ರನರ್ ಅಂದರೆ ಯಾರೆಲ್ಲ? ಮಹಿಳೆಯರು, SC/ST ಎಂಟ್ರಪ್ರನರ್ಸ್, OBC, ಮೈನಾರಿಟಿ, ಎಕ್ಸ್ ಸರ್ವಿಸ್ ಮ್ಯಾನ್, ಫಿಸಿಕಲಿ ಚಾಲೆಂಜ್ಡ್, ಇವರಿಗೆ ಕೇವಲ 5%. 50 ಲಕ್ಷದ ಪ್ರಾಜೆಕ್ಟ್ ಆದರೆ 5%, 2.5 ಲಕ್ಷ ಹಾಕಿದರೆ ಸಾಕು. ಉಳಿದದ್ದು ಬ್ಯಾಂಕಿನಿಂದ ಸಾಲ ಸಿಗ್ತದೆ. ಅದಲ್ಲದೆ 35%ವರೆಗೆ ರೂರಲ್ ಏರಿಯಾದಲ್ಲಿ ಮಾಡಿದರೆ ಸಬ್ಸಿಡಿ, ಅರ್ಬನ್ ಏರಿಯಾದಲ್ಲಿ ಮಾಡಿದರೆ 25%, ಜನರಲ್ ಕ್ಯಾಟಗರಿಗೆ ಅರ್ಬನ್ ಏರಿಯಾದಲ್ಲಿ ಮಾಡಿದರೆ 15%, ರೂರಲ್ ಏರಿಯಾ ಮಾಡಿದರೆ 25% ಸಬ್ಸಿಡಿ ಸಹಾಯ ಕೂಡ ಸಿಗ್ತದೆ. ಇದು ಬ್ಯಾಂಕ್ ಮುಖಾಂತರ ಇದು ಕೂಡ ಆನ್ಲೈನ್ ಅರ್ಜಿ ಮಾಡ್ಬೋದು. ಮತ್ತು ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿ ಬಹಳ ಒಂದು ಉತ್ತಮ ಉಪಕ್ರಮ. ಈ ನಿಮ್ಮ ಕೇಂದ್ರ ಸರ್ಕಾರದ ಒಂದು ಡಿಪಾರ್ಟ್ಮೆಂಟ್, ಕೇಂದ್ರ ಸರ್ಕಾರದ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, ಫಾರ್ ಎಕ್ಸಾಂಪಲ್ ಈಗ MRPL, BPCL, ಹಿಂದೂಸ್ತಾನ್ ಪೆಟ್ರೋಲಿಯಂ, ಇಲ್ಲಿ ಈ ರೀತಿ ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆ ಇವರೆಲ್ಲ ಏನು ಮಾಡ್ತಾರಂತ ಹೇಳಿದರೆ, ಇವರಿಗೆ ಎಷ್ಟು ಪ್ರೊಕ್ಯೂರ್ಮೆಂಟ್ ವರ್ಷಕ್ಕೆ ಬೇಕು ಅದರ 25% MSMEಗಳಿಗೆ ಮೀಸಲು ಆಗಿ ಇಟ್ಟಿದ್ದಾರೆ. MSMEಗಳಿಂದಲೇ ಅವರು ಪರ್ಚೇಸ್ ಮಾಡಬೇಕು. ಈ 25% ಸಬ್ಲಿಮಿಟ್ 4% SC/ST ಎಂಟ್ರಪ್ರನರ್ ಹತ್ರವೇ ಪರ್ಚೇಸ್ ಮಾಡಬೇಕು, 3% ಮಹಿಳೆಯರ ಹತ್ರ
ಪರ್ಚೇಸ್ ಮಾಡಬೇಕು. ಈ ಉಪಕ್ರಮಕ್ಕೂ ಮಾಡಿದ್ವಿ. ಜಮ್ಮು ಪೋರ್ಟಲ್ ಮುಖಾಂತರ ಅವರು ನೋಂದಾಯಿಸಿದರೆ ಅವರಿಗೆ ಅದರಲ್ಲಿ ಅವಕಾಶ ಕೂಡ ಉಂಟು. ಅದೇ ರೀತಿ PM ವಿಶ್ವಕರ್ಮ ಯೋಜನೆ 30 ಲಕ್ಷ ರಿಜಿಸ್ಟರ್ಡ್ ಆಗಿದ್ದಾರೆ. 18 ಟ್ರೇಡ್, ನಮ್ಮ ಮುಂಚಿನ ಒಂದು ಟ್ರೇಡ್ ಎಲ್ಲ ಅದು ಬಹಳ ಒಂದು ಏನು ಹೇಳ್ತಾರೆ ವಿನಾಶದ ಅಂಚಿನಲ್ಲಿ ಇರುವಾಗ ಅದನ್ನು ಉತ್ತೇಜನ ಮಾಡಲಿಕ್ಕೆ PM ವಿಶ್ವಕರ್ಮ ಯೋಜನೆ 18 ಟ್ರೇಡ್, ಅದರಲ್ಲಿ 17 ಲಕ್ಷ ಜನರಿಗೆ ಟ್ರೈನಿಂಗ್ ಮತ್ತು ಟೂಲ್ ಕಿಟ್ ಇಷ್ಟೊತ್ತಿಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಅದಲ್ಲದೆ ಪ್ರಥಮ ಟ್ರ್ಯಾಂಚ್ ಅದರಲ್ಲಿ 1 ಲಕ್ಷ ರೂಪಾಯಿ ಸಾಲ, ಯಾವುದೇ ಭದ್ರತೆ ಇಲ್ಲ, ಮತ್ತು ಸಬ್ಸಿಡಿ ಸಹಿತ ಅವರಿಗೆ ಬೀಳೋದು ಖಾಲಿ 4% ಬಡ್ಡಿ. ಕರೆಕ್ಟ್ ಕಟ್ಟಿದರೆ ಸೆಕೆಂಡ್ ಟ್ರ್ಯಾಂಚಲ್ಲಿ ಪುನಃ 2 ಲಕ್ಷ. ಅದನ್ನು ಕೂಡ ಒಂದು ಉಪಕ್ರಮ ಮಾಡಿದ್ದಾರೆ. ಈ ಎಲ್ಲ ಉಪಕ್ರಮ ಇದಲ್ಲದೆ ಅನೇಕ PMFME ಸ್ಕೀಮ್. PMFME ಸ್ಕೀಮ್ ಅಂತ ಹೇಳಿದರೆ ಪ್ರೈಮ್ ಮಿನಿಸ್ಟರ್ಸ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್. ಈ ಹಪ್ಪಳ, ಸಂಡಿಗೆ ಮತ್ತು ಸಣ್ಣ ಸಣ್ಣ ಚಪಾತಿ ಮಾಡೋದಿರ್ಬೋದು, ಸಣ್ಣ ಸಣ್ಣ ಬಿವರೇಜಸ್ ಇರ್ಬೋದು, ಡೈರಿ ಪ್ರಾಡಕ್ಟ್ಸ್ ಇರ್ಬೋದು. ಮುಂಚೆ ಏನಾಗ್ತದೆ, ರಸ್ತೆ ಬದಿ ಮಾರೋದು ಅಥವಾ ಹೀಗೆ ತಗೊಳ್ಳಿ ಅಂತ ಒತ್ತಾಯ ಮಾಡೋದು. ನಮಗೆ ಅದು ಗುಣಮಟ್ಟ ಸರಿ ಉಂಟಾ ಇಲ್ವಾ, ಡುಪ್ಲಿಕೇಟ್ ಒರಿಜಿನಲ್ ಕನ್ಫ್ಯೂಷನ್ ಇತ್ತು. ಈಗ ಅದನ್ನು ಫಾರ್ಮಲೈಸೇಷನ್ ಮಾಡಿ FSSAI ರಿಜಿಸ್ಟ್ರೇಷನ್ ಮುಖಾಂತರ ಮಾಡಿದರೆ ಅವರಿಗೆ 1 ಕೋಟಿವರೆಗೆ ಯಾವುದೇ ಭದ್ರತೆ ಇಲ್ಲದೆ 10% ಮಾರ್ಜಿನಲ್ಲಿ ಸಾಲ ಕೊಡುವ ಉಪಕ್ರಮ. ಅದರಲ್ಲಿ 30 ಲಕ್ಷದವರೆಗೆ ಇಕ್ವಿಪ್ಮೆಂಟ್, ಮೆಷಿನರಿ ಮತ್ತು ಅದಕ್ಕೆ ಬೇಕಾದ ಪ್ಯಾಕಿಂಗ್ ಮೆಷಿನ್ ಇರ್ಬೋದು, ಬೇರೆ ಬೇರೆ ಇಕ್ವಿಪ್ಮೆಂಟ್ ತಗೊಂಡ್ರೆ 50% ಸಬ್ಸಿಡಿ, 35% ಕೇಂದ್ರ ಸರ್ಕಾರ, 15% ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ, ಒಟ್ಟಿಗೆ 50% ಸಬ್ಸಿಡಿ ಕೂಡ. ಇದು ಕೂಡ ಬಹಳ ಒಂದು ಸಣ್ಣ ಸಣ್ಣ ಈ ಫುಡ್ ಪ್ರಾಡಕ್ಟ್ ಮಾಡೋದು, ಚಿಕ್ಕಿ ಮಾಡೋದಿರ್ಬೋದು, ಸ್ವೀಟ್ಸ್ ಮಾಡೋದಿರ್ಬೋದು, ಬೇರೆ ಬೇರೆ ಒಳ್ಳೆ ಅಟ್ರಾಕ್ಟಿವ್ ಪ್ಯಾಕಿಂಗ್ ಮಾಡಿ ನೀವು ಸೂಪರ್ ಮಾರ್ಕೆಟಲ್ಲಿ ಇಲ್ಲೆಲ್ಲ ನೋಡ್ಬೋದು. ಅದಕ್ಕೆ ಕೂಡ ಬಹಳ ಒಂದು ಒತ್ತು ನೀಡಿದ್ದಾರೆ. ಇದಲ್ಲದೆ ಬೀದಿ ಬದಿ ವ್ಯಾಪಾರಗಳಿಗಾಯಿತು. ಮೊನ್ನೆ ನಾವು ಒಂದು ಇಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ, ಇಲ್ಲೇ ಒಂದು ಪ್ರೆಸ್ ಮೀಟ್. ಅದರಲ್ಲಿ ನೀವು ನನಗೆ ಬಹಳ ಒಂದು ಎಲ್ಲ ಪ್ರೆಸ್ಸಿನವರಿಗೆ ನಾವು ತುಂಬ ಆಭಾರಿ. ಅದಂದರೆ ನಿಮ್ಮ ಎಲ್ಲ ಪತ್ರಿಕೆಗಳಲ್ಲಿ, ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಉತ್ತಮ ಒಂದು ಪಬ್ಲಿಸಿಟಿ ನೀವು ಕೊಟ್ಟಿದ್ದೀರಿ. ಎಮರ್ಜೆನ್ಸಿ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ ಕೇಂದ್ರ ಸರ್ಕಾರ ಮುಂಚೆ ಕೋವಿಡ್ ಸಂದರ್ಭದಲ್ಲಿ ಹೇಗೆ ಒಂದು ಎಮರ್ಜೆನ್ಸಿ ಕ್ರೆಡಿಟ್ ಕೊಟ್ಟು ಉದ್ಯಮಕ್ಕೆ ಒಂದು ಸಹಕಾರ ಆಗಿದೆ, ಅದೇ ರೀತಿ ಈಗ ವೆಸ್ಟ್ ಏಷ್ಯಾ ಕ್ರೈಸಿಸ್, ಈ ಯುದ್ಧದ ಒಂದು ಯುದ್ಧದಿಂದಾಗಿ ತುಂಬ ಒಂದು ಸ್ಲೋ ಡೌನ್ ಆಗಿದೆ. ಅದಕ್ಕೆ ಯಾರದು ಜನವರಿ 1ರಿಂದ ಮಾರ್ಚ್ 31ರವರೆಗೆ ಯಾರಿಗೆಲ್ಲ ಒಂದು ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಅಥವಾ CC ಅಥವಾ OD ಉಂಟು, ಅದರ 20% ಅವರಿಗೆ ಕೇಂದ್ರ ಸರ್ಕಾರದ ಭದ್ರತಾರಹಿತ 5 ವರ್ಷಗಳ ಕಾಲ ಯಾವುದೇ ಪ್ರೊಸೆಸಿಂಗ್ ಫೀಸ್ ಇಲ್ಲದೆ ಸಾಲ ಕೊಡುವ ಉಪಕ್ರಮ. ಅದು ಕೂಡ ಬಹಳ ಒಂದು ಇದಾಗಿದೆ. ಮತ್ತು ಅನೇಕ 59 ನಿಮಿಷಗಳಲ್ಲಿ ಆನ್ಲೈನಲ್ಲಿ ಒಂದು ಇನ್ ಪ್ರಿನ್ಸಿಪಲ್ ಸಾಲ, GST ರಿಜಿಸ್ಟ್ರೇಷನ್ ಇದ್ದರೆ GST ಟರ್ನ್ಓವರ್ ಮೇಲೆ ಸಾಲ, ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಪ್ರಕಾರ ಮಹಿಳೆಯರಿಗೆ ಕಮ್ಮಿ ಮಾರ್ಜಿನಲ್ಲಿ ಮತ್ತು SC/ST ಎಂಟರ್ಪ್ರನರಿಗೆ ಕಮ್ಮಿ ಮಾರ್ಜಿನಲ್ಲಿ ಸಾಲ, ಮತ್ತು ಸ್ಟಾರ್ಟಪ್ ಇಂಡಿಯಾ DPIIT ಅಂತೇಳಿ ಉಂಟು, ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿಯಲ್ ಆ್ಯಂಡ್ ಇಂಟರ್ನಲ್ ಟ್ರೇಡ್. ಅದರಲ್ಲಿ ನೋಂದಾಯಿತ ಮಾಡಿದರೆ ಅನೇಕ, ಈಗ ನಿಧಿ ಪ್ರಯಾಸ್ ಗ್ರ್ಯಾಂಟ್ ಇದೊಂದು ಬಹಳ ವಿಶೇಷ. ಅಂದರೆ ನಾಡ್ದು ಜೂನ್ 30 ಲಾಸ್ಟ್ ಡೇಟ್. ಈ ಒಂದು ನಿಧಿ ಪ್ರಯಾಸಿನಲ್ಲಿ ಅವರು ಅಪ್ಲೈ ಮಾಡಿದ್ದಾರೆ, ಸ್ಟಾರ್ಟಪ್ ರೆಕಾಗ್ನೈಸ್ ಆದವರು 20 ಲಕ್ಷ ಪ್ರೊಟೋಟೈಪ್ ಮಾಡಲಿಕ್ಕೆ, ಅಡ್ವಾನ್ಸ್ಡ್ ಇದ್ದರೆ 40 ಲಕ್ಷದವರೆಗೆ ಒನ್ ಟೈಮ್ ಗ್ರ್ಯಾಂಟ್ ಫ್ರೀ ಕೊಡ್ತಾ ಇದ್ದಾರೆ. ಅದೇ ರೀತಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ, ಅದರ ಬಗ್ಗೆ ನಮ್ಮ ಶಿವಪ್ರಕಾಶ್ ಅವರು ಹೇಳ್ತಾರೆ. ಮತ್ತು ಜವಳಿ ಉದ್ಯಮಕ್ಕೆ ಗಾರ್ಮೆಂಟ್ಸ್, ಈಗ ನಾವು ಯುರೋಪಿಯನ್ ಯೂನಿಯನ್ ಒಟ್ಟಿಗೆ ಕೇಂದ್ರ ಸರ್ಕಾರದವರು 27 ದೇಶದೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಬೇರೆ ಬೇರೆ ದೇಶದವರಿಗೆ ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿದ್ದೇವೆ. ಅದರಿಂದಾಗಿ ಅನೇಕ ರಫ್ತಿಗೆ ಜಾಸ್ತಿ ಉಪಯೋಗ ಉಂಟು. ಈ ಟೆಕ್ಸ್ಟೈಲ್ ಅಪ್ಗ್ರೇಡೇಷನ್ ಯೋಜನೆ ಅಂದರೆ ಜವಳಿ ಉದ್ಯಮಕ್ಕೆ ಕೂಡ ಒಂದು ಸಬ್ಸಿಡಿ 30 ಕೋಟಿವರೆಗೆ ಕೊಡುವಂಥ ಒಂದು ಇದುಂಟು. ಮತ್ತು ಕೃಷಿ ಮೂಲಸೌಕರ್ಯ ನಿಧಿ, ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್, ಅದರಲ್ಲಿ 2 ಕೋಟಿವರೆಗೆ ಭದ್ರತಾರಹಿತ ಸಾಲ ವಿತ್ 3% ಇಂಟ್ರೆಸ್ಟ್ ಸಬ್ಸಿಡಿ. ಮತ್ತು ಟ್ರೆಡ್ಸ್ ಯೋಜನೆ, ಈಗ ನಾವು ಸೇಲ್ಸ್ ಮಾಡಿದರೆ ಹಣ ಬರಲಿಕ್ಕೆ ಲೇಟ್ ಆಗ್ತದೆ, ಆ ಬಿಲ್ಸನ್ನು ಡಿಸ್ಕೌಂಟ್ ಮಾಡೋದಕ್ಕೆ ಒಂದು ಟ್ರೆಡ್ಸ್ ಅಂತೇಳಿ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿದ್ದಾರೆ. ಅದು 500 ಕೋಟಿ ಲೆವೆಲ್ವರೆಗೆ ಇದ್ದವರಿಗೆ ಮಾತ್ರ ಇತ್ತು. ಈಗ 250 ಕೋಟಿಗಿಂತ ಹೆಚ್ಚು ಟರ್ನ್ ಓವರ್ ಇದ್ದವರಿಗೆ ಕೂಡ ಅದರಲ್ಲಿ ಟ್ರೆಡ್ಸ್ ಯೋಜನೆ ತಗೊಳ್ಬಹುದು. ಯಾರಿಗೆ ನೀವು ಸಪ್ಲೈ ಮಾಡ್ತೀರಿ, ನಾವು ಸಪ್ಲೈ ಮಾಡುವವರು ಕಮ್ಮಿ ಟರ್ನ್ ಓವರ್ ಇದ್ದರೆ ತೊಂದರೆ ಇಲ್ಲ. ಮತ್ತು SIDBI, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ,
ಇದು 1990ರಲ್ಲಿ ಇದ್ದರೂ ಕೂಡ ಅವರು ಅನೇಕ ಬ್ರ್ಯಾಂಚನ್ನು ಆಲ್ ಓವರ್ ಇಂಡಿಯಾ ಮಾಡಿದ್ರು. ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು, ಲಾಸ್ಟ್ ಇಯರ್ AIDಯಲ್ಲಿ ಅವರೊಂದು ಸಿಡ್ಬಿ ಮಾಡಿದ್ದಾರೆ. ಅಲ್ಲಿ ಒಂದು ಸ್ಪೀಡ್ ಸ್ಕೀಮ್ ಅಂತ ಉಂಟು. ಯಾವುದೇ ಒಂದು ಎಕ್ಸಿಸ್ಟಿಂಗ್ ಎಂಟರ್ಪ್ರೈಸ್ ಇದ್ದರೆ 3 ವರ್ಷ ಅವರು ಕಾರ್ಯಾಚರಣೆ ಮಾಡ್ತಾ ಇದ್ದು 2 ವರ್ಷ ಪ್ರಾಫಿಟಲ್ಲಿದ್ದರೆ 15 ಕೋಟಿವರೆಗೆ ಇಕ್ವಿಪ್ಮೆಂಟ್ ಬೈ ಮಾಡಲಿಕ್ಕೆ ಯಾವುದೇ ಭದ್ರತೆ ಇಲ್ಲದೆ ಸಾಲ ಕೊಡುವ ಸ್ಕೀಮ್. ಇಷ್ಟು ಒಂದು ಅವಕಾಶ ಒಂದು ಎಂಟರ್ಪ್ರಿನರ್ಶಿಪ್ಪಿಗೆ ಎಲ್ಲಿಯೂ ನಾನು ತುಂಬ ಅನೇಕ ದೇಶಗಳನ್ನು ನೋಡಿದ್ದೇನೆ. ಬಹಳ ಒಂದು ಉತ್ತಮ ವಿಷಯ. ಇದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರದ್ದು ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ 2020-25, ಅದೇ ರೀತಿ ಕರ್ನಾಟಕ ಟೂರಿಸಂ ಪಾಲಿಸಿ 2019-24, ಅದೇ ರೀತಿ ಕರ್ನಾಟಕ ಸ್ಟಾರ್ಟಪ್ ಪಾಲಿಸಿ 2025 ಅದು ಕೂಡ ಪೂರಕವಾಗಿ ಕೆಲಸ ಮಾಡ್ತಾ ಉಂಟು. KSFCಯಿಂದ ಕೂಡ ಮಹಿಳೆಯರಿಗಿರ್ಬೋದು, SC/ST ಅವರಿಗಿರ್ಬೋದು 4% ಬಡ್ಡಿಯಲ್ಲಿ ಸಾಲ ಕೊಡುವ ಯೋಜನೆಗಳು ಇವೆ. ನಾನು ನಿಮಗೆ ವಿನಂತಿ ಮಾಡೋದೇನೆಂದರೆ, ಇದೆಲ್ಲ ನಾನು ಇದು ಹಂಚಿದ್ದೇನೆ ಮತ್ತು ನಾವು ಮೇಲ್ ಕೂಡ ಮಾಡ್ತೇವೆ. ಆದಷ್ಟು ಹೆಚ್ಚು ಇದರ ಬಗ್ಗೆ ಒಂದು ನಿಮ್ಮ ಇಲೆಕ್ಟ್ರಾನಿಕ್ ಆ್ಯಸ್ ವೆಲ್ ಆಸ್ ನಿಮ್ಮ ಪ್ರಿಂಟ್ ಮೀಡಿಯಾದಲ್ಲಿ ಪಬ್ಲಿಸಿಟಿ ಕೊಡಬೇಕಂತ ವಿನಂತಿ. ಬಗ್ಗೆ ಒಂದು 4 ಮಾತಾಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. MSME ಅಂದರೆ ಸೂಕ್ಷ್ಮ, ಸಣ್ಣ, ಮಧ್ಯಮ ಮತ್ತು ಕೈಗಾರಿಕೆಗಳು ದೇಶದ ಆರ್ಥಿಕ ಬೆಳವಣಿಗೆಗೆ ಹಾಗೂ ಉದ್ಯೋಗ ಸೃಷ್ಟಿ, ಉತ್ಪಾದನೆಗೆ, ರಫ್ತಿನಲ್ಲಿ ತುಂಬ ಮಹತ್ವದ ಪಾತ್ರ ವಹಿಸಿದೆ. ಭಾರತದಲ್ಲಿ MSME ಕ್ಷೇತ್ರವು ದೇಶದ ಆರ್ಥಿಕತೆ ಬೆನ್ನೆಲುಬಾಗಿದೆ. ಈಗಾಗಲೇ ಎಲ್ಲ ಇವರು ಹೇಳಿದ್ದಾರೆ ಯಾವ ರೀತಿಯ ಯೋಜನೆಗಳನ್ನು ನಮ್ಮ ಮೋದಿಜಿಯವರು ಕೊಟ್ಟಿದ್ದಾರೆ. ಅದು ಮುದ್ರಾ ಆಗಿರ್ಬೋದು, PMEGP ಆಗಿರ್ಬೋದು, PMFME ಆಗಿರ್ಬೋದು, ಸ್ಟಾರ್ಟಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ, ಟ್ರೆಡ್ಸ್ ಅಂತ ಎಲ್ಲ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸಾಲ ಸೌಲಭ್ಯ, ಕ್ರೆಡಿಟ್ ಗ್ಯಾರಂಟಿ, ತಂತ್ರಜ್ಞಾನ ಉನ್ನತೀಕರಣ, AI ಡೆವಲಪ್ಮೆಂಟ್ ಆಗುವಂಥದ್ದು, ಕೌಶಲ್ಯಾಭಿವೃದ್ಧಿ. ಈ ಯೋಜನೆಗಳು ಆತ್ಮನಿರ್ಭರ ಭಾರತ ಹಾಗೂ ವಿಕಸಿತ ಭಾರತಕ್ಕೆ ತುಂಬ ಒಂದು ಪರಿಕಲ್ಪನೆಗೆ ಒಂದು ಬಲ ತುಂಬುತ್ತಾ ಇದೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಸಂಯೋಜಕರಾದ ಶ್ರೀ SS ನಾಯಕ್ರವನ್ನ ಸೇವೆಯನ್ನು ವಿಶೇಷವಾಗಿ ಸ್ಮರಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವರು MSME ಕ್ಷೇತ್ರದಲ್ಲಿ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅಲ್ಲದೆ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ICAI ವತಿಯಿಂದ ಅಖಿಲ ಭಾರತ ಮಟ್ಟದ MSME ಮಾಸ್ಟರ್ ಟ್ರೈನಿಂಗ್ ಆಗಿ ನೇಮಕಗೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ಕಳೆದ 7 ವರ್ಷಗಳಿಂದ ಇವರು ನಮ್ಮ ಕುಡ್ಲಾ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮದ ಮೂಲಕ MSME ಕ್ಷೇತ್ರದ ಬ್ಯಾಂಕಿಂಗ್, ಸರ್ಕಾರಿ ಯೋಜನೆಗಳಾಗಲಿ, ಹಣಕಾಸು ನಿರ್ವಹಣೆ, ಉದ್ಯಮಶೀಲತೆ ಕುರಿತು ನಿರಂತರವಾಗಿ ಅಂದರೆ ವೀಕ್ಲಿ ಅಂತ ಹೇಳ್ಬೋದು, ಎವ್ರಿ ಸಂಡೇ ಅದರ ಬಗ್ಗೆ ಜಾಗೃತಿ ಹಾಗೂ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಸಾವಿರಾರು ಉದ್ಯಮಗಳಿಗೆ ಮಾರ್ಗದರ್ಶನರಾಗಿದ್ದಾರೆ. ಅಲ್ಲದೆ ನನ್ನ ಅಂದಾಜು ಪ್ರಕಾರ 50,000ಕ್ಕಿಂತಲೂ ಮಿಕ್ಕಿದ ಈ MSME ಎಂಟರ್ಪ್ರನರ್ಗಳಿಗೆ, ಅಲ್ಲದೆ ಲಕ್ಷಾಂತರ ಅವರನ್ನು ನಂಬಿಕೊಂಡು ಬಂದಿರುವಂತಹ ಎಂಪ್ಲಾಯೀಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಮಾಡಿಕೊಡುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಅಂತಾರಾಷ್ಟ್ರೀಯ MSME ದಿನದ ಈ ಸಂದರ್ಭದಲ್ಲಿ ಎಲ್ಲ ಉದ್ಯಮಿಗಳಿಗೆ ಹಾರ್ದಿಕ ಶುಭಾಶಯಗಳು ಹಾಗೂ ಸರ್ಕಾರದ ವಿವಿಧ ಯೋಜನೆಗಳ ಸದುಪಯೋಗವನ್ನು ಪಡೆದು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಇನ್ನಷ್ಟು ಪಾಲ್ಗೊಳ್ಳೋಣ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. 5 ಲಕ್ಷದವರೆಗೆ ಒಂದು ಕ್ರೆಡಿಟ್ ಕಾರ್ಡ್ ಲಿಮಿಟ್ ಬ್ಯಾಂಕಿಂದ ಸಿಗ್ತದೆ. ಇದರಲ್ಲಿ ಕ್ರೆಡಿಟ್ ಕಾರ್ಡ್ ಬೇಕಾದವಾಗ ಅವರು ಲಿಮಿಟನ್ನು ಯುಟಿಲೈಸ್ ಮಾಡ್ಬೋದು, ಬೇಡದಿದ್ರೆ ಯುಟಿಲೈಸ್ ಮಾಡದಿದ್ರೂ ತೊಂದರೆ ಇಲ್ಲ. ಇನ್ನು ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ PMEGP ಬಗ್ಗೆ ಕೂಡ ಅವರು ತುಂಬ ಹೇಳಿದ್ದಾರೆ. 50 ಲಕ್ಷದವರೆಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ, 20 ಲ್ಯಾಕ್ಸ್ವರೆಗೆ ಸರ್ವಿಸ್ ಯೂನಿಟ್ಸ್ಗಳಿಗೆ, 25 to 35% ಸಬ್ಸಿಡಿಯಲ್ಲಿ 18 ವರ್ಷದಿಂದ ಮೇಲ್ಪಟ್ಟವರಿಗೆ ಈ ಸ್ಕೀಮ್ ಎಲಿಜಿಬಿಲಿಟಿ ಇದೆ. ಅದಕ್ಕೆ ತುಂಬ ಚೆನ್ನಾಗಿದೆ ಈ ಸ್ಕೀಮು. ಇದರಲ್ಲಿ ಕೂಡ ತುಂಬ ಮಂದಿಗೆ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಇದಲ್ಲದೆ PMFME ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಬಗ್ಗೆ ಕೂಡ ಹೇಳಿದ್ದಾರೆ. ಇದರಲ್ಲಿ 35% ಸಬ್ಸಿಡಿ ಇದೆ. ಮ್ಯಾಕ್ಸಿಮಮ್ ಸಬ್ಸಿಡಿ 15 ಲ್ಯಾಕ್. ಇಲ್ಲಿ ಏನಂದರೆ ಯಾವುದೇ ರೀತಿಯ ಆಹಾರ ವಸ್ತುಗಳನ್ನು ಫುಡ್ ಪ್ರೊಸೆಸಿಂಗ್ ಮಾಡ್ಬೋದು, ಆದರೆ ಸಬ್ಸಿಡಿ ಮ್ಯಾಕ್ಸಿಮಮ್ 15%, 15 ಲ್ಯಾಕ್ಸ್. ಇದಲ್ಲದೆ ಇನ್ನು ಪ್ರೈಮ್ ಮಿನಿಸ್ಟರ್ ವಿಶ್ವಕರ್ಮ ಬಗ್ಗೆ ಆರ್ಟಿಸನ್ಸ್ಗಳಿಗೆ 1 ಲಕ್ಷದವರೆಗೆ ಇದರಲ್ಲಿ ಇಂಟ್ರೆಸ್ಟ್ ಸಬ್ಸಿಡಿ ಕೂಡ ಉಂಟು. ಆ ಸ್ಕೀಮ್ ಬಗ್ಗೆ ಹೇಳಿದ್ದಾರೆ. ಇನ್ನು ಬೀದಿ ಬದಿಯ ವ್ಯಾಪಾರಿಗಳಿಗೆ ಸ್ವನಿಧಿ ಅಂತೇಳಿ ಒಂದು ಸ್ಕೀಮ್ ಇದೆ. ಮತ್ತು ಪ್ರೈಮ್ ಮಿನಿಸ್ಟರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮಲ್ಲಿ ಕೂಡ ಇದೆ. ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಲಾಸ್ಟ್ ಟೈಮ್ ನಾವು ಒಂದು TV ಪ್ರೋಗ್ರಾಮ್ ಮಾಡಿದ್ದೇವೆ.
ಅದ್ರ ಬಗ್ಗೆ ಅದು ಇನ್ನೂ ಕೂಡ ಚಾಲ್ತಿಯಲ್ಲಿದೆ ಲಿಮಿಟ್. ಇವಾಗಲೂ ಕೂಡ ತುಂಬ ಬ್ಯಾಂಕಲ್ಲಿ ಅದನ್ನು ಅವೈಲ್ ಮಾಡ್ತಾ ಇದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಓಡಿ ಬ್ಯಾಲೆನ್ಸ್ ಮೇಲೆ 20% ಔಟ್ಸ್ಟ್ಯಾಂಡಿಂಗ್ ಓಡಿ ಲಯಬಿಲಿಟಿಯ 20% ಅಲ್ಲಿ ಅವರಿಗೆ ಕ್ರೆಡಿಟ್ ಸಿಗ್ತದೆ. ಇನ್ನು ಲೋನ್ ಇನ್ 59 ಮಿನಿಟ್ಸ್ ಕೂಡ ಇನ್ ಪ್ರಿನ್ಸಿಪಲ್ ಸ್ಯಾಂಕ್ಷನ್ ಕೊಡ್ತಾ ಇದ್ದಾರೆ, ಅದು ಕೂಡ ಹೇಳಿದ್ದಾರೆ. GST, ಈಗ GST ಎಲ್ರಿಗೂ GST ಅಪ್ಲಿಕೇಬಲ್ ಆಗ್ತದೆ. GST ಅವರಿಗೆ ಒಂದು ಓಡಿ ಸ್ಕೀಮ್ ಇದೆ. ಏನಂತ ಹೇಳಿದರೆ, ನಿಮ್ಮದು ಲಾಸ್ಟ್ ಇಯರ್ GST ಟರ್ನ್ ಓವರ್ ಒಂದು 60 ಲಕ್ಷ ಆಗಿದೆ, ಆವಾಗ ಅದರಲ್ಲಿ 25%, 60 ಲಕ್ಷದಿಂದ 15 ಲಕ್ಷ ಓಡಿಗೆ ನೀವು ಆಟೋಮೆಟಿಕ್ಲಿ ಎಲಿಜಿಬಲ್. ಕೆಲವು ಪ್ರೈವೇಟ್ ಬ್ಯಾಂಕ್ನವ್ರು 30%ವರೆಗೆ ಕೊಡ್ತಾ ಇದ್ದಾರೆ. ಅಂತೂ 25% ಆಫ್ ಯುವರ್ GST ರಿಟರ್ನ್ಸ್ ಏನು ಸಬ್ಮಿಟ್ ಮಾಡ್ತಿದ್ರಿ ಪ್ರೀವಿಯಸ್ ಇಯರ್, ಅದ್ರ ಮೇಲೆ ಅಥವಾ ಪ್ರೀವಿಯಸ್ ಇಯರ್ ಅಥವಾ ಲಾಸ್ಟ್ 1 ಇಯರ್, ಈಗ ಇವಾಗ ಜೂನ್, ಲಾಸ್ಟ್ ಮೇಯಿಂದ ಈ ಮೇವರೆಗೆ ನಿಮ್ಮದು ಎಷ್ಟು GST ಟರ್ನ್ ಓವರ್ ಆಗಿದೆಯೋ ಅದ್ರ ಮೇಲೆ 25% 30% ಓಡಿ ಕೊಡ್ಬೋದು. ತುಂಬ ಒಳ್ಳೆ ಸ್ಕೀಮ್, ತುಂಬ ಹೇಸಲ್ ಫ್ರೀ ಲೋನ್ ಇದು, ತುಂಬ ಪ್ರೊಸೀಜರಲ್ ಫಾರ್ಮ್ಯಾಲಿಟೀಸ್ ಏನಿಲ್ಲ. ಮತ್ತು ಸ್ಟ್ಯಾಂಡಪ್ ಇಂಡಿಯಾದಲ್ಲಿ ವುಮೆನ್ ಮತ್ತು SC ST ಬೆನಿಫಿಷರಿಗೆ 10 ಲಕ್ಷದಿಂದ 1 ಕೋಟಿವರೆಗೆ ಲೋನ್ ಕೊಡುವ ಸ್ಕೀಮ್ ಇದೆ. ಮತ್ತು ಸ್ಟಾರ್ಟಪ್ ಬಗ್ಗೆ ಕೂಡ ನಮ್ಮ ನಾಯಕ್ ಮಾಮ್ ಹೇಳಿದ್ದಾರೆ. ಈಗ ಇದಲ್ಲದೆ ಬ್ಯಾಂಕಲ್ಲಿ ಬೇರೆ ಬೇರೆ ಸ್ಕೀಮ್ಗಳಿರ್ತವೆ. ಈಗ ಸ್ಟೇಟ್ ಬ್ಯಾಂಕಲ್ಲಿಯೂ ಒಂದು 20 ಕ್ರೋರ್ಸ್ವರೆಗೆ ವಿದೌಟ್ ಸೆಕ್ಯೂರಿಟಿ ಕೊಡುವಂಥ ಸ್ಕೀಮ್ ಇದೆ. ಮತ್ತು ಈ CGTMSE ಸ್ಕೀಮ್ ಹೇಳಿದ್ದು, CGTMSE ನಾನು ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳ್ತೇನೆ. CGTMSE ಈಗ ಅಪ್ ಟು 10 ಲ್ಯಾಕ್ಸ್ವರೆಗೆ ಯಾರಿಗೆ ಥರ್ಡ್ ಪಾರ್ಟಿ ಗ್ಯಾರಂಟಿ ಕೊಡಲಿಕ್ಕೆ ಆಗೋದಿಲ್ವೋ, ಅಪ್ ಟು 10 ಕ್ರೋರ್ಸ್ವರೆಗೆ, ಮತ್ತು ಥರ್ಡ್ ಪಾರ್ಟಿ ಗ್ಯಾರಂಟಿ ಮತ್ತು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡಲಿಕ್ಕೆ ಆಗೋದಿಲ್ವೋ ಅಂಥವರಿಗೆ CGTMSEಯಲ್ಲಿ ಲೋನ್ ತಗೊಳ್ಬೋದು. ಈಗ CGTMSEಯಲ್ಲಿ ಕೂಡ ಒಂದು ವೇಳೆ ಅವರಿಗೆ ಪಾರ್ಟ್ಲಿ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡ್ಬೋದು. ಆ ಸ್ಕೀಮಲ್ಲಿ ಹೈಬ್ರಿಡ್ CGTMSE ಅಂತಿದೆ. ಈಗ ಒಬ್ಬನಿಗೆ ಒಂದು 20 ಕೋಟಿ ಲೋನ್ ಕೊಡಬೇಕಿದೆ ಅಂದರೆ ಒಂದು 10 ಕೋಟಿವರೆಗೆ ಸೆಕ್ಯೂರಿಟಿ ಅವರು ಕೊಡ್ತಾರೆ, ಇನ್ನು 10 ಕೋಟಿಯನ್ನು CGTMSEಯಲ್ಲಿ ಕವರ್ ಮಾಡ್ಬೋದು, ಹೈಬ್ರಿಡ್ CGTMSE ಅಂತೇಳಿ. ಮತ್ತು ಮೊದಲು CGTMSEಯಲ್ಲಿ ಹೇಗಂತೇಳಿದರೆ ರಿಟೇಲ್ ಮತ್ತು ಹೋಲ್ಸೇಲ್ ಟ್ರೇಡ್ಸ್ ಅದನ್ನು ಹೊರಗಡೆ ಇಟ್ಟಿದ್ರು, ಅದಕ್ಕೆ ಕವರೇಜ್ ಇದೆ, ಬಟ್ ಅಮೌಂಟ್ ಕಡಿಮೆ, 1 ಕೋಟಿವರೆಗೆ ಮಾತ್ರ ಕವರೇಜ್. ಮತ್ತು CGTMSE ಫೀಸ್ ಅದಕ್ಕೆ ಜಾಸ್ತಿ, ಆ್ಯನ್ಯುವಲ್ ಗ್ಯಾರಂಟಿ ಫೀ ಉಂಟಲ್ಲ, ರಿಟೇಲ್ ಟ್ರೇಡರ್ಸ್ಗೆ ಜಾಸ್ತಿ. ಈಗ ಅದನ್ನು ಕೂಡ ತೆಗೆದುಹಾಕಿದ್ದಾರೆ. ಯೂನಿಫಾರ್ಮ್ MSME ಅವರಿಗೆ ಯಾವ ರೀತಿ ಇದೆಯೋ CGTMSE ಅವರಿಗೆ ಕೂಡ ಅದೇ ರೀತಿಯ ಫೀಸ್ ಮತ್ತು ಅದೇ ರೀತಿಯ ಲಿಮಿಟ್ ಕೂಡ. ಈವನ್ ಹೋಲ್ಸೇಲ್ ಟ್ರೇಡರ್ ಆದರೂ ಅವನು ಮೋರ್ ದ್ಯಾನ್ 10 ಅಪ್ ಟು 10 ಕ್ರೋರ್ಸ್ವರೆಗೆ ಕವರ್ ಮಾಡ್ಕೊಳ್ಬೋದು. ಇನ್ನು ಮತ್ತೊಂದು ಏನಂತ ಹೇಳಿದರೆ, ಈ CGTMSEಲಿ ಗ್ಯಾರಂಟಿ ಫೀ ಕೂಡ ಕಡಿಮೆ ಮಾಡ್ತಾರೆ. ಇದು 0.37ಇಂದ ಸ್ಟಾರ್ಟ್ ಆಗಿ ಅಪ್ ಟು 1.5ವರೆಗೇನಿದೆ, ಅದು ವೇರಿಯಸ್ ಸ್ಲ್ಯಾಬ್ಸ್ ಎಲ್ಲ ಇದೆ. ಆ ಸ್ಲ್ಯಾಬ್ಸ್ ಪ್ರಕಾರ ಗ್ಯಾರಂಟಿ ಫೀ ಕೂಡ ತುಂಬ ಕಡಿಮೆ ಇದೆ. ಇಂಥದ್ದೆಲ್ಲ ತುಂಬ ಸ್ಕೀಮು. ಇನ್ನು ಪ್ರೈವೇಟ್ ಬ್ಯಾಂಕಲ್ಲಿ HDFCಯಲ್ಲಿ ICICIಯಲ್ಲಿ ಕೂಡ ಕೆಲವು ಇಂಟ್ರೆಸ್ಟ್ ಕೊಲ್ಯಾಟ್ರಲ್ ಫ್ರೀ ಲೋನ್ಗಳೆಲ್ಲ ಇದೆ. ಅದು ತುಂಬ MSME ಅವರಿಗೆ, ತುಂಬ MSME ಸೆಕ್ಟ್ರಿಗೆ ಹೆಲ್ಪ್ ಮಾಡ್ತದೆ. ಈ MSME ದಿವಸದಂದು ನಾವು ಎಲ್ಲ ಈ ಸ್ಕೀಮ್ ಬಗ್ಗೆ ಹೇಳಿದ್ದೇವೆ. ಖಂಡಿತ ಜನರು ಇದರ ಉಪಯೋಗವನ್ನು ಪಡ್ಕೊಳ್ಬೋದು. ಈವನ್ ಈಗ ECLGS ಇನ್ನೂ ಯಾಕಂದರೆ 2,50,000 ಕ್ರೋರ್ಸ್ ಅಮೌಂಟ್ ಲ್ಯಾಪ್ಸ್ ಆಗೋವರೆಗೆ ಅದು ವ್ಯಾಲಿಡಿಟಿ ಇದೆ, ಅಥವಾ 30th ಮಾರ್ಚ್ 2027. ಹಾಗಾಗಲಿಕ್ಕೆ ಹೋಗಿ ಆ ಸ್ಕೀಮಲ್ಲಿ ಕೆಲವರಿಗೆ ಇನ್ನೂ ನಾಲೆಜ್ ಇಲ್ಲ. ನಿನ್ನೆ ಒಂದು ಪಾರ್ಟಿ ನನಗೆ ಕಾಂಟ್ಯಾಕ್ಟ್ ಮಾಡಿದರು, ಅವ್ರಿಗೆ ಅದ್ರ ವಿಷಯ ಗೊತ್ತಿಲ್ಲ, ಅವ್ರ ಹತ್ರ 2 ಕೋಟಿ ಲಿಮಿಟ್ ಇದೆ. ಹಾಗಾಗಲಿಕ್ಕೆ ಹೋಗಿ ಅಂಥ ಪಾರ್ಟಿಗಳು ಯಾವುದು ಬ್ಯಾಂಕನ್ನು ಕಾಂಟ್ಯಾಕ್ಟ್ ಮಾಡಿ, ಅವರ ಬ್ರ್ಯಾಂಚನ್ನು ಕಾಂಟ್ಯಾಕ್ಟ್ ಮಾಡಿ ಈ ಲೋನ್ಗಳನ್ನು ತಗೊಂಡು ಯೂಸ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.